ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರುತ್ತೆ, ಒಂದು ಕಷ್ಟ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಶಾರುಂಡಿ. ಅಪ್ಪಟ ಕನ್ನಡತಿ, ಕನ್ನಡದ ಮುಕುಟಮಣಿ ಅಪರ್ಣ 7 ಕೋಟಿ ಕನ್ನಡಿಗರನ್ನು ತೊರೆದು ಹೋಗುವ ಮುನ್ನ ಅವರು ಪಟ್ಟ ಪಾಡಿದೆಯಲ್ಲ, ಅದು ಹೇಳತೀರದು. ಇದರ ಜೊತೆಗೆ ಅವರು ಜನವರಿಯಿಂದ ಆಸ್ಪತ್ರೆಯಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡದ ನೋವನ್ನು ಉಂಡಿದ್ದಾರೆ. ಈ ಜನವರಿಯವರೆಗೂ ಅವರ ಕ್ಯಾನ್ಸರ್ ಕಾಯಿಲೆ ಒಂದು ಹಂತದಲ್ಲಿ ವರ್ತಿಸಿದ್ರೆ, ಫೆಬ್ರವರಿ ಮಾರ್ಚ್ ತಿಂಗಳಾಗ್ತಿದ್ದ ಹಾಗೆ ಕೀಮೋಥೆರಪಿ ಚಿಕಿತ್ಸೆಯೂ ಕೂಡ ತನ್ನ ಆಟವನ್ನು ನಿಲ್ಲಿಸಿಬಿಟ್ಟಿತ್ತು. ಕೀಮೋಥೆರಪಿ ಚಿಕಿತ್ಸೆಗೂ ಕೂಡ ಅವರ ದೇಹ ಸ್ಪಂದಿಸ್ತಾ ಇರಲಿಲ್ಲ. ಎಲ್ಲದಕ್ಕೂ ಮುನ್ನ ಮಜಾ ಟಾಕೀಸ್ ಕಾರ್ಯಕ್ರಮ ಕಾಯಿಲೆ ತೀವ್ರವಾಗ್ತಾ ಇದ್ದ ಹಾಗೆ ಬೀರಿದ ಪರಿಣಾಮ ಇದೆಯಲ್ಲ, ಅದು ಯಾರೂ ಕೂಡ ಮರೆಯುವಂತಿಲ್ಲ. ಈ ಕಾರ್ಯಕ್ರಮದ ಆಯೋಜಕರಿಗೂ ಜೊತೆಗೆ ಇದೇ ಅಪರ್ಣ ಅವ್ರನ್ನ ಸೆಲೆಕ್ಟ್ ಮಾಡಿದಂಥ ಸೃಜನ್ ಲೋಕೇಶ್ಗೂ ಒಂದು ಬಿಗ್ ಥ್ಯಾಂಕ್ಸನ್ನು ಹೇಳಲೇಬೇಕು. ಕಾರಣ ಯಾಕೆ ಅಂದರೆ, ವೈದ್ಯರೇ ಹೇಳುವಂತೆ ಅಪರ್ಣಗೆ ಈ ಸಲಹೆ ಕೊಡದೇ ಇದ್ದಿದ್ದರೆ ಅಪರ್ಣ ಅವರನ್ನು ಇನ್ನಷ್ಟು ಕಾಲ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರ ಸುಮಧುರ ಧ್ವನಿಯನ್ನು ವೇದಿಕೆಗಳ ಮೇಲೆ, ಮೆಟ್ರೋ ಸ್ಟೇಷನ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರನ್ನು ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಸಾವಿನ ಮುನ್ಸೂಚನೆ ಸಿಗ್ತಿದ್ದ ಹಾಗೆ ವೈದ್ಯರು ಕೂಡ ಕೊನೆಯ ಕ್ಷಣಗಳಲ್ಲಿ ಕೈ ಚೆಲ್ಲಿ ಬಿಟ್ಟಿದ್ರು. ನಿಮಗೆಲ್ಲರಿಗೂ ಕೂಡ ಒಂದು ಡೇಟನ್ನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. 2022 ಜುಲೈ ವೇಳೆಗೆ ಇನ್ನೂ ಕೇವಲ 6 ತಿಂಗಳು ಮಾತ್ರ ಅಪರ್ಣ ಉಸಿರಾಡ್ತಾರೆ ಅಂತ ಡಾಕ್ಟರ್ಗೆ ಅವತ್ತು ಸೂಚನೆ ದೊರಕಿತ್ತು. ಜೊತೆಗೆ ಅವ್ರನ್ನ ಚೆಕ್ ಮಾಡ್ತಿದ್ದ ಹಾಗೆ ಈ ಥರದ ಒಂದು ಆಘಾತಕಾರಿಯಾದಂಥ ಸುದ್ದಿ ಡಾಕ್ಟರ್ಗೆ ಗೊತ್ತಾಗ್ಬಿಟ್ಟಿತ್ತು. ಆ ಸುದ್ದಿಯನ್ನು ಅವರ ಪತಿಗೂ ಜೊತೆಗೂ ಕುಟುಂಬಕ್ಕೂ ಮುಟ್ಟಿಸುವಾಗ ಇದೆಯಲ್ಲ, ಆ ವೈದ್ಯರು ಪಟ್ಟಂಥ ಆ ನೋವು, ಜೊತೆಗೆ ಅವರ ಕುಟುಂಬದವರು ಪಟ್ಟಂಥ ದೊಡ್ಡ ಆಘಾತ, ತೀವ್ರತರವಾದಂಥ ಎಮೋಷನ್ಸ್, ಇವೆಲ್ಲವನ್ನು ನಿಗ್ರಹಿಸೋದು ತುಂಬ ಕಷ್ಟವಾಗಿತ್ತು. ಆದರೆ ಅವತ್ತು ಒಂದು ದೊಡ್ಡ ಪವಾಡ ನಡೆದಿತ್ತು. ಆ ಪವಾಡದ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹರಳು ಹುರಿದ ಹಾಗೆ ಮಾತನಾಡ್ತಾ ಇದ್ದಂಥ ಅಪ್ಪಟ ಸುಸಂಸ್ಕೃತ ಭಾರತೀಯ ನಾರಿ ಅಂದರೆ ಅದು ಇದೇ ಅಪರ್ಣ ಅವರು ಏಕಾಏಕಿ ಕೀಮೋಥೆರಪಿ ಚಿಕಿತ್ಸೆಗಾಗಿ ಹೇರ್ ಕಟ್ ಮಾಡಿಸಿದಾಗಲಂತಲೂ ಅವರ ಪತಿ ನಾಗರಾಜ್ ವಸ್ತಾರೆ ಅಕ್ಷರಶಃ ಕುಗ್ಗಿ ಹೋಗಿಬಿಟ್ಟಿದ್ರು. ಇಂದಿನಿಂದ ಕ್ಯಾನ್ಸರ್ ಜೊತೆ ನಾವೆಲ್ಲರೂ ಕೂಡ ಸಾವು ಬದುಕಿನ ಹೋರಾಟವನ್ನು ಮುಂದುವರಿಸಬೇಕಲ್ವಾ ಅಂತ ನಲುಗಿ ಹೋಗಿಬಿಟ್ಟಿದ್ರು. ಇನ್ನೇನಿದ್ರು ನಾವು ಸಾವಿನ ಮನೆಯ ಬಾಗಿಲು ತಟ್ಟೋದಷ್ಟೇ ನಮ್ಮ ಕೆಲಸ. ಇನ್ನು ಮುಂದೆ ನಾವು ಅಪರ್ಣ ಅವ್ರನ್ನ ಬೀಳ್ಕೊಡೋದಷ್ಟೇ ಕೆಲಸ. ಇನ್ನು ಮುಂದೆ ನಾನು ಒಂಟಿ ಆಗಬೇಕಲ್ಲ, ನಾನು ಪ್ರಪಂಚ ಎಂದುಕೊಂಡಂಥ, ನನ್ನ ಜಗತ್ತು ಎಂದುಕೊಂಡಂಥ ನನ್ನ ಪ್ರೀತಿಯ, ನನ್ನ ಪ್ರಾಣ ಇನ್ನು ಮುಂದೆ ಹೊರಟು ಹೋಗುತ್ತೆ ಅಂತ ಇದೇ ನಾಗರಾಜ್ ವಸ್ತಾರೆ ಕುಸಿದು ಬಿದ್ದು ಬಿಟ್ಟಿದ್ರು. ಭಗವಂತನ ಆಟದಲ್ಲಿ ಎಲ್ಲರೂ ಇಲ್ಲಿ ಅನಿಶ್ಚಿತ ಅನ್ನೋದನ್ನು ನಂಬಿದ್ದಂತಹ ಈ ಕವಿ ನಾಗರಾಜ್ ವಸ್ತಾರೆ ಉಕ್ಕಿ ಬರ್ತಿದ್ದ ದುಃಖವನ್ನು ಒತ್ತಿ ಒತ್ತಿ ಅಪರ್ಣಾಗೆ ಧೈರ್ಯ ತುಂಬೋ ಕೆಲಸ ಮಾಡಿದರು. ಆದರೆ ಅದಾದ ನಂತರ ಕೇವಲ 6 ತಿಂಗಳು ಬದುಕಿದರೆ ಅದು ಹೆಚ್ಚು, ಅದೇನಾದರೂ ಹೆಚ್ಚು ಕಾಲ ಬದುಕಿದರೆ ಆ ದೇವರ ಪವಾಡ ಅಂತ ಹೇಳಿದಂಥ ವೈದ್ಯರು ಮತ್ತೊಮ್ಮೆ ಪವಾಡ ಸದೃಶವೆಂಬಂತೆ ಒಂದು ಸಲಹೆಯನ್ನು ಅದೇ ಕುಟುಂಬಕ್ಕೆ ಕೊಡ್ತಾರೆ. ವೈದ್ಯರಿಗೆ ದೊಡ್ಡ ಥ್ಯಾಂಕ್ಸನ್ನು ನಾವೆಲ್ಲರೂ ಕೂಡ ಈ ಕಾರಣಕ್ಕೆ ಹೇಳಲೇಬೇಕು. ಈ ಒಂದೇ ಒಂದು ಸಲಹೆಯಿಂದ ಇವತ್ತಿನವರೆಗೂ ಆ ಜೀವ ತಡೆದುಕೊಳ್ತು. ಇವತ್ತು ಅವರು ನಮ್ಮನ್ನೆಲ್ಲ ಆಗಲೋದಕ್ಕಿಂತ ಮುಂಚೆ ಅವರು ಇಲ್ಲಿಯವರೆಗೂ ಬದುಕಲಿಕ್ಕೆ ಆ ಡಾಕ್ಟರ್ ಕೊಟ್ಟಂಥ ಸಲಹೆ ಕಾರಣ. ಮಜಾ ಟಾಕೀಸ್ ಅನ್ನೋ ನಗುವಿನ ಕಾರ್ಯಕ್ರಮ ಅವರ ಜೀವನದಲ್ಲಿ ಮಾತ್ರವಲ್ಲ, ಎಲ್ಲರ ಜೀವನದಲ್ಲೂ ಒಂದು ಉತ್ಸಾಹವನ್ನು ತಂದಿತ್ತು. ಆದರೆ ಇದೇ ಅಪರ್ಣ ಜೀವನದಲ್ಲಿ ಹೊಸ ಉತ್ಸಾಹದ ಚಿಲುಮೆಯನ್ನು ಚಿಮ್ಮಿಸಿಬಿಟ್ಟಿತ್ತು. ಅಪರ್ಣ ಇನ್ನೇನು ನಾನು ಭಾರತ ಲೋಕಕ್ಕೆ ಹೊರಟೆ ಅಂದುಕೊಳ್ಳುವ ಮುನ್ನ ಅಪರ್ಣ ಮಜಾ ಟಾಕೀಸ್ ನೋಡಲಿಕ್ಕೆ ಮುಂದಾದರು. ಡಾಕ್ಟರ್ ಕೊಟ್ಟಂಥ ಸಲಹೆ ಅದೊಂದೇ. ಡಾಕ್ಟರ್ ಹೇಳಿದಂಥ ಮಾತನ್ನು ಚಾಚು ತಪ್ಪದೆ ಪಾಲಿಸಿದಂಥ ಅಪರ್ಣ ಬಾಳಲ್ಲಿ ಪವಾಡ ನಡೆದುಬಿಡ್ತು. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂತು. ಖುಷಿಯ ಕಂಡ ವೈದ್ಯರಿಗೂ, ನಾಗರಾಜ್ ವಸ್ತಾರೆಗೂ, ಜೊತೆಗೆ ಅವರ ಕುಟುಂಬಕ್ಕೂ ಆನಂದಕ್ಕೆ ಪಾರವೇ ಇರಲಿಲ್ಲ. ಪ್ರತಿನಿತ್ಯ ಅವರ ಮುಖದಲ್ಲಿ ನಗು ಕಾಣಿಸ್ಕೊಳ್ತಾ ಇತ್ತು. ಡಾಕ್ಟರ್ ಹೇಳಿದರು, ಸೃಜನ್ ಲೋಕೇಶ್ ಖುದ್ದಾಗಿ ಇದರ ಬಗ್ಗೆನೇ ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಡಾಕ್ಟರ್ಗೆ ಆ ಥರದ ಒಂದು ಪವಾಡ ಸದೃಶ ಸನ್ನಿವೇಶ ಅವ್ರ ಕಣ್ಣೆದರಲ್ಲೇ ಎದುರಾಗಿತ್ತು. ಯಾವಾಗ ಅವರು ಮಜಾ ಟಾಕೀಸ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅವತ್ತಿನ ಕಾರ್ಯಕ್ರಮಗಳು, ಅಪ್ಪು ಬಂದ ಕಾರ್ಯಕ್ರಮ, ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ಕಲಾವಿದರು ಆ ಶೋಗೆ ಬಂದಾಗ, ಹೊಸ ಹೊಸ ಅತಿಥಿಗಳನ್ನು ನೋಡಿದಾಗ ಅವ್ರನ್ನೆಲ್ಲರನ್ನೂ ಕೂಡ ನಕ್ಕು ನಗಿಸ್ತಾ ಇದ್ದಂಥ ಅಪರ್ಣ ಹಳೆ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಶುರು ಮಾಡಿದ್ರು.
ಅಪರ್ಣ ಅವರ ಹಳೆಯ ಗೆಳತಿಯರ ಜೊತೆ ನಕ್ಕು ನಗಿಸಿದಂಥ ಕಾರ್ಯಕ್ರಮಗಳು ಅವಳಿಗೆ ಧೈರ್ಯವನ್ನು ತುಂಬ್ತಾ ಬಂದವು. ಇದಕ್ಕೋಸ್ಕರವೇ ಡಾಕ್ಟರ್ ದಯವಿಟ್ಟು ನಿಲ್ಲಿಸಬೇಡಿ, ಮಜಾ ಟಾಕೀಸ್ನ ನೋಡ್ತಾ ಬನ್ನಿ, ನಿಮ್ಮ ಆರೋಗ್ಯದಲ್ಲಿ ಇನ್ನೊಂದಿಷ್ಟು ಚೇತರಿಕೆ ಕಾಣಿಸ್ಕೊಳ್ತಾ ಇದೆ, ದಯವಿಟ್ಟು ನೀವು ಇನ್ನೊಂದಿಷ್ಟು ಕಾಲ ಬದುಕ್ತೀರಾ ಅಂತ. ಆ ಕ್ಷಣದಲ್ಲಿ ನಾಗರಾಜ್ ವಸ್ತಾರೆಗೆ ಒಂದು ಆನೆ ಬಲ ಬಂದಂತಾಗ್ಬಿಟ್ಟಿತ್ತು. ಇನ್ನು ಮುಂದೆ ಆ ಒಂದು ಗರಿಯೇ ಮೂಡಿಬಿಟ್ಟಿತ್ತು ಆ ನಾಗರಾಜ್ ವಸ್ತಾರೆಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಮಗುವಿನ ಹಾಗೆ ನೋಡ್ಕೊಳ್ತಾ ಇದ್ದಂಥ ನಾಗರಾಜ್ ವಸ್ತಾರೆಗೆ ನನ್ನ ಹೆಂಡತಿ ಇನ್ನು ಮುಂದೆ ನನ್ನ ಕೈ ಬಿಟ್ಟು ಹೋಗೋದಿಲ್ಲ, ಕೊನೆಯವರೆಗೂ ನನ್ನೊಂದಿಗೆ ಹೆಜ್ಜೆ ಹಾಕ್ತಾಳೆ ಅಂತ ಧೈರ್ಯವನ್ನು ತಂದು ಕೊಟ್ಟಿದ್ರು. ಅದು ಒಂದೇ ಒಂದು ಕಾರ್ಯಕ್ರಮದಿಂದ, ಅದು ಮಜಾ ಟಾಕೀಸ್. ನಗುವಿಗೆ ಆ ಶಕ್ತಿಯೇ ಇದೆ ಕಣ್ರಿ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಅಟ್ಲೀಸ್ಟ್ ಆ ಕಾರ್ಯಕ್ರಮದಿಂದ ಇಲ್ಲಿಯವರೆಗಾದರೂ ಇದೇ ಅಪರ್ಣ ಅವ್ರನ್ನ ನೋಡುವ ಒಂದು ಸೌಭಾಗ್ಯ ಅವರ ಫ್ಯಾಮಿಲಿಗೆ ಒದಗಿ ಬಂತಲ್ಲ, ಅವರ ಧ್ವನಿಯ ಕೇಳುವ ಸೌಭಾಗ್ಯ ನಮಗೂ ಕೂಡ ಒದಗಿ ಬಂತಲ್ಲ. ಇತ್ತೀಚೆಗೆ ಕಳೆದ 1 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಿರೂಪಕಿಯಾಗೂ ಕೂಡ ಹೋಗಿದ್ದರು. ಎಲ್ಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋ ವಿಚಾರವಾಗಲಿ, ಜೊತೆಗೆ ಕುಗ್ಗು ಹೋಗಿರೋ ವಿಚಾರವಾಗಲಿ, ಇನ್ನು ಕೆಲವೇ ದಿನಗಳು ಮಾತ್ರ ನಾನು ಈ ಭೂಮಿಯ ಮೇಲೆ ಹೆಜ್ಜೆ ಹಾಕ್ತೀನಿ ಅನ್ನೋ ಆಘಾತಕಾರಿ ಸುದ್ದಿಯನ್ನು ಹಂಚಿಕೊಂಡಿರದ ಅಪರ್ಣ ಕೇವಲ ನಗುವನ್ನು ಹಂಚುತ್ತಾ ಬಂದರು. ನಾವೆಲ್ಲರೂ ಕೂಡ ಮೆಟ್ರೋದಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಇದ್ದಾಗೆ ನಿಮ್ಮ ಕೊನೆಯ ನಿಲ್ದಾಣ ಬರಲಿದೆ ಅಂತ, ಅಥವಾ ಬಾಗಿಲು ತೆರೆಯಲಿದೆ ಅಂತ, ಅಥವಾ ನಿಲ್ದಾಣಗಳ ಹೆಸರನ್ನು ಹೇಳ್ತಾ ಇದ್ದಂಥ ಅಪರ್ಣ ಧ್ವನಿ ಮಾತ್ರ ಇನ್ನು ಮುಂದೆ ಶಾಶ್ವತವಾಗಿ ಮೆಟ್ರೋ ಇರೋವರೆಗೂ ಬೆಂಗಳೂರಿನಲ್ಲಿ ಉಳಿಯುತ್ತೆ. ಜೊತೆಗೆ ಅವರ ಕೊನೆಯ ನಿಲ್ದಾಣ ಈ ರೀತಿಯಾಗಿ ನಿಲ್ಲಿಸ್ಬಿಟ್ರಲ್ಲ, ಇದೇ ಕೊನೆಯ ಅಂತ್ಯದ ನಿಲ್ದಾಣವಾಗಿಬಿಡುತ್ತಲ್ಲ ಅನ್ನೋದು ಅವರ ಸಾವಿನ ಸುದ್ದಿಯನ್ನು ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಆಗಿದೆ. ಆಘಾತಕಾರಿಯಾದಂಥ ಸುದ್ದಿ. ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅಪರ್ಣ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾದ್ರಂತರೂ ಎಲ್ಲರ ಕಣ್ಣಾಲಿಗಳು ತೇವವಾಗಿದ್ವು. ಎಲ್ಲರಿಗೂ ಹಾಗೆ ಅನಿಸಿದ್ದು, ಅಪರ್ಣ ಅವರ ಕೊನೆಯ ನಿಲ್ದಾಣ ಬಂದುಬಿಡ್ತು, ಅವರು ತಲುಪಿ ಆಗಿದೆ ಕೊನೆಯ ನಿಲ್ದಾಣವನ್ನು, ಇನ್ನು ಮುಂದೆ ಬಾರದ ಲೋಕಕ್ಕೆ ಹೋಗ್ತಿದ್ದಾರೆ, ಅವರ ಧ್ವನಿ ಮಾತ್ರ ಶಾಶ್ವತವಾಗಲಿದೆ, ಅವರ ಪ್ರೀತಿ ಹಂಚಿದ್ದು, ಅವರ ನಗೆಯನ್ನು ಹಂಚಿದ್ದು ಎಲ್ಲವೂ ಕೂಡ ಸ್ಮಾರ್ತ ಸಂಪ್ರದಾಯದಂತೆ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನಡೆದೋದ್ವು. ಮನೆಯಲ್ಲಿ ಅವರು ಪ್ರೀತಿಯಿಂದ ಸಾಕಿದ್ದಂಥ ನಾಯಿಯ ಮೂಕ ರೋದನೆಯನ್ನು ನೀವೆಲ್ಲರೂ ನೋಡಬೇಕಿತ್ತು. ಕಣ್ಣೀರು ಹಿಡ್ತಾ ಇತ್ತು ಶ್ವಾನ. ನಾನು ಪ್ರೀತಿಯಿಂದ ಬಂದ ತಕ್ಷಣ ಚಿನಕುರುಳಿ ಹಾಗೆ ಓಡಿ ಹೋಗಿ ಅಪ್ಕೊಳ್ತಾ ಇದ್ದೆ, ಕಾಲು ಕೆರಿತಾ ಇದ್ದೆ, ಜೊತೆಗೆ ಊಟ ಕೊಡಿ ಅಂತ ಹೇಳಿ ಅಕ್ಕರಿಯಿಂದ ನಾನು ಅವ್ರ ಹತ್ರ ಬೇಡಿಕೊಳ್ತಾ ಇದ್ದೆ ಅನ್ನೋ ಆ ಶ್ವಾನ ಇನ್ನು ಮುಂದೆ ಭಾರತ ಲೋಕಕ್ಕೆ ಹೊರಟ ಅಪರ್ಣ ಕಂಡು ಮೂಕ ರೋದನೆಯಿಂದ ಕಣ್ಣೀರಿಡ್ತಾ ಇತ್ತು. ಕ್ಯಾನ್ಸರ್ ಸಂಗ್ರಾಮದಲ್ಲಿ ಕೊನೆಗೂ ಕೂಡ ಅಪರ್ಣ ಸೋತುಬಿಟ್ರು. ಅವರ ಮಾತೃವಾತ್ಸಲ್ಯ, ಮಮತೆ, ಒಂದಾಗಿ ಬಾಳೋ ಕನಸು, 120 ವರ್ಷಕ್ಕೂ ಹೆಚ್ಚು ನಾನು ಕನ್ನಡ ನಾಡಿನಲ್ಲಿ ಬದುಕಬೇಕು ಅನ್ನೋ ಆಸೆ, ಕನ್ನಡವನ್ನೇ ಸ್ಪಷ್ಟವಾಗಿ ಮಾತನಾಡಬೇಕು ಅಂತ ಕನ್ನಡಿಗರ ಹೃದಯ ಗೆದ್ದ ಚೇತನ ಇವತ್ತು ಮರೆಯಾಗ್ಬಿಟ್ಟಿದೆ. ಆ ನವಿರು ನಿರೂಪಣೆ, ಅವು ಸ್ಪಷ್ಟ ಉಚ್ಚಾರಣೆ, ಸುಮಧುರ ಧ್ವನಿ, ಇವೆಲ್ಲವನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಮಾತು ನಿಲ್ಲಿಸಿದಂಥ ಅಪರ್ಣ ಇನ್ನು ಮುಂದೆ ನಮ್ಮೆಲ್ಲರ ಹೃದಯದಲ್ಲಿ ಅಪರ್ಣ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ನೀರವ ಮೌನವನ್ನು ಆವರಿಸುವಂತೆ ಮಾಡಿ ಹೋಗಿಬಿಟ್ಟಿದ್ದಾರೆ. 3 ದಶಕಗಳ ಕಾಲ ಸೇವೆ ಸಲ್ಲಿಸಿದ 7,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂಥ ಮಜಾ ಟಾಕೀಸ್ನಲ್ಲೂ ಕೂಡ ನಗೆಯ ಬುಗ್ಗೆ ಚೆಲ್ಲಿದಂಥ ಅಪರ್ಣ ಇನ್ನು ಮುಂದೆ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸಿಕೊಳ್ಳಿಕ್ಕೆ ಅಸಾಧ್ಯ. ಆದರೆ ಅವರ ಜೀವನದಲ್ಲಿ ನಡೆದ ಪವಾಡ ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಆಯ್ತಲ್ಲ, ಇಲ್ಲಿಯವರೆಗೂ ಕೂಡ ಅವರು ಉಸಿರಾಡಿದ್ರಲ್ಲ ಅನ್ನೋದಷ್ಟೇ ಸ್ವಲ್ಪ ನಿಟ್ಟುಸಿರು ಬಿಡೋ ಒಂದು ಸಂಗತಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.